ಇವುಗಳ ಸಂಯುಕ್ತ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರಂಭದ ಉದ್ಘಾಟಕರಾಗಿ ಸಭೆಯನ್ನ ಉದ್ಘಾಟನೆ ಮಾಡಿ ಇನ್ನೊಂದು ಸಭೆ, ಅದು ಕೂಡ ಅತ್ಯಂತ ಪ್ರಮುಖವಾದಂತಹ ಸಭೆ, ಡಿಸಿಸಿ ಬ್ಯಾಂಕ್ ಸಭೆ. ಬಹುಶಃ ಅವರು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಆಯ್ಕೆ ಆಗ್ತದೆ, ಇದು ಮೊದಲನೇ ದಿವಸ ಡಿಸಿಸಿ ಬ್ಯಾಂಕ್ ಹೋಗೋದು ಅಂತೇಳಿ ಮೊದಲೇ ಪೂರ್ವ ನಿಗದಿತ ಆಗಿತ್ತು. ಇವತ್ತು ಈ ತಾಲೂಕಿಗೆ ಮಟ್ಟಿಸಿದೆ. ಹೀಗಾಗಿ ಅವ್ರು ಹೋಗ್ಬೇಕಾಗಿದ್ದರಿಂದ ಹೋದಂತ ಈ ಕ್ಷೇತ್ರದ ಶಾಸಕರು, ಆತ್ಮೀಯರು ಮಂಜುನಾಥ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯ ಸ್ನೇಹಿತರು ಆದಂತ ನಮ್ಮ ಚಂದ್ರಮಲೆ ರಮೇಶ್ ಅವರು, ಬಹುಶಃ ಸಹಕಾರ ಸಪ್ತಾಹದ ಸಮಾರಂಭ ಬಹಳ ಅತ್ಯಂತ ಅರ್ಥಪೂರ್ಣವಾದಂತಹ ಕೆಲವು ವಿಚಾರಗಳನ್ನ ಇಲ್ಲಿ, ಬಹಳ ಗಂಭೀರವಾದಂತಹ ಕೆಲವು ವಿಚಾರಗಳನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಮಾನ್ಯ ಗಣೇಶ್ ಅವರು ಮತ್ತು ಗೋಪಿನಾಥ್ ಅವರು ಈ ಸಹಕಾರ ಸಪ್ತಾಹದ ಸಮಾರಂಭಕ್ಕೆ ಒಂದು ಮೆರುಗು ತಂದಿದ್ದಾರೆ. ಆ ವಿಚಾರದ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ಅನಿವಾರ್ಯ ಕೂಡ, ಅವಶ್ಯಕವೂ ಕೂಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಮ್ಮ ಗಣೇಶ್ ಅವರು 72ನೇ ಸಹಕಾರ ಸಪ್ತಾಹವನ್ನ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ. 72 ವರ್ಷ ಆದರೂ ಕೂಡ ಸಹಕಾರ ರಂಗದಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆಗೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ಇವರು ಏನು ಈ ಸಹಕಾರ ಕ್ಷೇತ್ರದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದು ಆದಾಗ ಮಾತ್ರ ಇದಕ್ಕೆ ಒಂದು ಅರ್ಥ ಬರ್ತದೆ ಅಂತ ಅನ್ನೋ ರೀತಿಯಲ್ಲಿ ಅದನ್ನ ಸರ್ಕಾರಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಹಿರಿಯ ಸಹಕಾರಿಗಳಾದಂಥ ಅಗ್ನಿಶೇಖರ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಸಿಗ್ತದೆ ಅಂತೇಳಿ ಕೆಲವರು ಮಾತನಾಡ್ತಾರೆ. ಆದರೆ ಸಹಕಾರ ವ್ಯವಸ್ಥೆಯಲ್ಲಿ ಯಾರಿಗೆ ಅವಕಾಶ ಇರ್ತದೆ ಅವ್ರಿಗೆ ಮಾತ್ರ ಕೊಡೋಕೆ ಸಾಧ್ಯ ಇದೆ. ಜಮೀನು ಇರಬೇಕು, ಪಾಣಿ ಇರಬೇಕು ಅಂತ ಅವ್ರು ಕೂಡ ಹೇಳಿದ್ರು ಕೂಡ ಸತ್ಯನೇ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಎಲ್ಲ ಕಡೆ ಜಮೀನೇನು ಬೇಕಾಗಿಲ್ಲ. MPCS ಜಮೀನು ಬೇಕಣ್ಣ, ನಾವು ಕೊಟ್ಟಿದ್ದೀವ ಎಲ್ರಿಗೂ 100% ಮೆಂಬರ್ಶಿಪ್. MPCS ಅಲ್ಲಿ ಕೂಡ ಇವತ್ತು ಅಲ್ಲಿ ಜಮೀನು ಅಗತ್ಯ ಇಲ್ಲ. ಯಾರು ಬೇಕಾದ್ರೂ ಆ ಗ್ರಾಮದ ನಿವಾಸಿಯಾಗಿದ್ದು ಅವನು ಅಲ್ಲಿ ಶೇರ್ ತಗೊಳ್ಳೋದಕ್ಕೆ ಮತ್ತೆ ಅಲ್ಲಿ ಚಟುವಟಿಕೆ ನಡೆಸೋದಕ್ಕೆ ಅದು ಕಂಟೆಸ್ಟ್ ಮಾಡಕ್ಕೆ ಕಂಟೆಸ್ಟ್ ಮಾಡಕ್ಕೆ ಶೇರ್ ತಗೊಳ್ಳೋಕೆ ಅವಕಾಶ ಇದೆ. ಒಂದು ನಿಮಿಷ ಕಂಟೆಸ್ಟ್ ಮಾಡಬೇಕಾದ್ರೆ ಅವನು ಕೂಡ 5 ಜನರಲ್ ಬಾಡಿಯಲ್ಲಿ ಭಾಗವಹಿಸಿರ್ಬೇಕು ಮತ್ತು 2 ಆರ್ಥಿಕ ವರ್ಷದಲ್ಲಿ 180 ದಿವಸಗಳ ಕಾಲ ಆಹಾರದ ಸರಬರಾಜು ಮಾಡಿರ್ಬೇಕು. ಇದೇ ಇಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಜಮೀನು ಬೇಕಾಗಿಲ್ಲ. ಅಲ್ಲಿ ನಾವು ಎಲ್ಲರಿಗೂ ಮೆಂಬರ್ಶಿಪ್ ಕೊಟ್ಟಿದೀವ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದು. ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಒಂದು ಎರಡನೇದು, ಅದು ಬಿಟ್ರೆ ನಮ್ಮ ಫ್ಯಾಕ್ಟ್ಸ್ಗಳಲ್ಲಿ ಅಲ್ಲಿ ಎಲ್ಲರಿಗೂ ಸದಸ್ಯತ್ವ ಎಲ್ಲರಿಗೂ ಸದಸ್ಯತ್ವ ಕೊಟ್ಟಿದೀವ ಅಂತ ಪ್ರಶ್ನೆ ಮಾಡ್ಕೋಬಹುದು. ಅಲ್ಲಿ ಕೂಡ ನಾವು ಎಲ್ಲರಿಗೂ ಸದಸ್ಯತ್ವ ಕೊಡಕ್ಕಾಗಿಲ್ಲ. ಜಮೀನು ಇರೋರಿಗೆಲ್ಲ ಕೊಟ್ಬಿಟ್ಟಿದೀವಿ. ಅಂದ್ರೆ ಫ್ಯಾಕ್ಟ್ಸ್ಗಳಲ್ಲಿ ಯಾರು ಹೋಗಿಲ್ಲ ನಾವು. ಇದು ಒಂದಾದ್ರೆ ಜಮೀನು ಇರ್ತದೆ, ಸದಸ್ಯತ್ವನೂ ಕೇಳ್ತಾರೆ, ಸದಸ್ಯತ್ವನೇ ಕೊಡೋದಿಲ್ಲ ಎಷ್ಟೋ ಸಹಕಾರ ಸಂಘಗಳಲ್ಲಿ. ಉದಾಹರಣೆಗೆ ದಯವಿಟ್ಟು ಸೊಡ್ಡೇಗೌಡರು ತಪ್ಪಿತ್ತು. ನಮ್ಮ ಕೋಲಾರ ತಾಲೂಕಿನಲ್ಲಿ 2 ಸಹಕಾರ ಸಂಘಗಳು ಇತ್ತೀಚೆಗೆ ಫ್ಯಾಕ್ಟ್ಸ್ಗಳು ರಚನೆ ಆಗಿವೆ. ಒಂದು ನಮ್ಮ ಸೊಡ್ಡೇಗೌಡರೇ ನೇತೃತ್ವ ವಹಿಸಿ ಮಾರ್ಜನಹಳ್ಳಿ, ಇನ್ನೊಂದು ಅರಬಿಗಳು. ಈಗ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಾವು ಆಯ್ಕೆ ಮಾಡ್ಕೊಳ್ತೀವಿ. ನಾವು ಈ ಸೊಸೈಟಿಯನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕಾದ್ರೆ, ಈ ಸೊಸೈಟಿ ನಮ್ಮ ಕೈವಶ ಆಗ್ಬೇಕಾದ್ರೆ ಯಾರೆಲ್ಲ ಸದಸ್ಯತ್ವ ಮಾಡ್ಕೊಳ್ಬೇಕು ಅವರನ್ನು ಮಾತ್ರ ಮಾಡ್ಕೊಳ್ಬೇಕು.
ಮುಕ್ತವಾಗಿ ಇಲ್ಲಿ ಕೂಡ ಸದಸ್ಯತ್ವ ಕೊಡೋದಿಲ್ಲ. ಚೀಫ್ ಪ್ರಮೋಟರ್ ನೇಮಕ ಮಾಡ್ತಾರೆ. ಚೀಫ್ ಪ್ರಮೋಟರ್ ಹೋಗಿ ಮನೆಗೆ ಎರಡೆರಡು ಸದಸ್ಯತ್ವ ಕೊಟ್ಟು ಮಾಡ್ತೀವ ನಾವು? ಮಾಡೋದಿಲ್ಲ. ನ್ಯೂನತೆಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆಗಳಾಗಬೇಕು. ಆಯ್ತು 72 ವರ್ಷ ಅಥವಾ ಆಗಿಲ್ಲ, ಅಟ್ಲೀಸ್ಟ್ ಇನ್ನು 5 ವರ್ಷಕ್ಕೆ 10 ವರ್ಷಕ್ಕೆ ಆಗ್ಬೇಕಲ್ಲ. ಈಗ ಅವ್ರು ಕೇಳೋದನ್ನೇ ನಾವು ತಪ್ಪು ಅಂದ್ಬಿಟ್ರೆ, ಮೊದಲೇ ಅವ್ರಿಗೆ ಧ್ವನಿ ಇಲ್ಲ, ಅವರು ಧ್ವನಿ ಎತ್ತಿ ಮಾತಾಡೋದನ್ನೇ ನಾವು ತಪ್ಪು, ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ ಅಂದ್ರೆ ಬರೀ ಜಾತಿ ಆಧಾರದ ಮೇಲೆ, ಧರ್ಮ ಆಧಾರದ ಮೇಲೆ ಮೆಂಬರ್ಶಿಪ್ ಕೊಡೋದಿಲ್ಲ, ಪಕ್ಷದ ಆಧಾರದ ಮೇಲೆ ಮೆಂಬರ್ಶಿಪ್ ನಡೀತದೆ. ಒಂದು ಪಕ್ಷದವ್ರು ಕೊಡ್ತಾರೆ, ಇನ್ನೊಂದು ಪಕ್ಷದವ್ರು ಕೊಡಲ್ಲ. ನಾನು ಪ್ರಭುವಾಗಿದ್ದ ಕಡೆ ನನ್ನ ಪಕ್ಷದ ನನ್ನ ಬೆಂಬಲಿಗರಿಗೆ ಮಾತ್ರ ಕೊಡ್ತೀನಿ. ನನ್ನ ವಿರುದ್ಧವಾಗಿರುವಂತಹ ಪಕ್ಷ, ನನ್ನ ವಿರುದ್ಧವಾಗಿರುವಂತಹ ಬೆಂಬಲಿಗರಿಗೆ ಕೊಡೋದಿಲ್ಲ ನಾನು. ಯಾಕಂದ್ರೆ ನಾನು ಮತ್ತೆ ಬರ್ಬೇಕಲ್ಲ, ನಾನು ಚುನಾಯಿತರಾಗ್ಬೇಕಲ್ಲ, ನಾನು ಇಲ್ಲಿಂದ ಮೇಲೆ ಹೋಗ್ಬೇಕಲ್ಲ. ಎಲ್ಲ ನಡೆದು ಬಂದ್ಬಿಟ್ಟಿದ್ದಾರೆ, ಎಲ್ಲವೂ ನಡೆದು ಬಂದಿದ್ದಾರೆ. ಎಲ್ಲ ಕೂಡ ಆಗಾಗ ಚರ್ಚೆ ಆಗ್ತಾ ಇರ್ತದೆ, ಎಲ್ಲ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇರ್ತದೆ. ಆಮೇಲೆ ಮೀಸಲಾತಿ ಕೊಟ್ಟೇ ಇಲ್ಲ, ಫೆಡರಲ್ ಕೊಡಕ್ಕೆ ಬರಲ್ಲ, ಹೆಂಗ್ ಕೊಡ್ತಾರೆ? ಅದು ಕೂಡ ಸತ್ಯ. ಹೆಂಗ್ ಕೊಡೋದು? ಫೆಡರಲ್ ಅಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಮೆಂಬರ್ಶಿಪ್ ಎಲ್ಲರೂ ಕೊಡಬಹುದು. MPCS ಅಲ್ಲಿ, ಫ್ಯಾಕ್ಸಿಗಳಲ್ಲಿ, ಮತ್ತೆ ತಾಲೂಕು ಲೆವೆಲ್ ಅಲ್ಲಿ, ಮತ್ತೆ TAPCMS ಅಲ್ಲಿ ಇನ್ಸ್ಟಿಟ್ಯೂಷನ್ ರೆಪ್ರೆಸೆಂಟೇಷನ್ ಇರ್ತದೆ, ವ್ಯಕ್ತಿಗತ ಸದಸ್ಯತ್ವ ಇರ್ತದೆ. ಇಲ್ಲಿ ನಮ್ಮ TAPCMS ಅಲ್ಲಿ A ವರ್ಗ, B ವರ್ಗ, ಮತ್ತೆ ಇದರಲ್ಲಿ ಕೊಡ್ತಾರೆ, ಅಲ್ಲಿ BLD ಬ್ಯಾಂಕ್ ಅಲ್ಲಿ, ಮತ್ತೆ ಇದರಲ್ಲಿ ಕೊಡ್ತಾರೆ. ಬಟ್ ಆ ರಿಸರ್ವೇಶನ್ ತಂದಿದ್ದಾರೆ ಸರ್ಕಾರಗಳಲ್ಲಿ, ಅಥವಾ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಜವಾಬ್ದಾರಿ ಇಲ್ಲ. ಕಾಂಗ್ರೆಸ್, JDS, BJP ಅಂತ ನಾವು ಯಾರ ಮೇಲೆ ಆರೋಪ ಮಾಡಕ್ ಹೋಗಲ್ಲ. ಆ ಹಂತದಲ್ಲಿ ರಿಸರ್ವೇಶನ್ ತಂದಿದ್ದಾರೆ. ಅಲ್ಲಿಂದ ಮೇಲೆ ಫೆಡರಲ್ ಬಂದ್ರೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳಿದ್ರು. ಕರೆಕ್ಟ್, ಸತ್ಯ. ಕಾನೂನಿಗೆ ತಿದ್ದುಪಡಿ ತರಬೇಕು. ಕಾನೂನಿಗೆ ತಿದ್ದುಪಡಿ ತರದೇನೆ ಇನ್ಸ್ಟಿಟ್ಯೂಷನ್ ರೆಪ್ರೆಸೆಂಟೇಷನ್ ಕಡೆ ಏನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮೀಸಲಾತಿ ಕೊಡಕ್ಕೆ ಬರಲ್ಲ. ಆದ್ರೆ ರಿಸರ್ವೇಶನ್ ಇಲ್ಲದೆ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಈ ಸಹಕಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಅವರ ಹೆಜ್ಜೆಗಳು ಗುರುತಿಟ್ಟೋದಂತವ್ರು ಯಾರಂದ್ರೆ ನಮ್ಮ RL ಜಾಲನೆಯವರು ಮತ್ತೆ KM ರಾಜಣ್ಣ. ಅವರೇನು ಮೇಲ್ವರ್ಗದಿಂದ ಬಂದವರಲ್ಲ, ಹಿಂದುಳಿದ ವರ್ಗದಿಂದ ಬಂದಂತವರು. ನಮ್ಮ ರಾಜಣ್ಣವರು ಪರಿಶಿಷ್ಟ ವರ್ಗದಿಂದ ಬಂದಂತವರು. ಯಾವ ಮೀಸಲಾತಿ ಇಲ್ಲದಿದ್ರು ಕೂಡ ಇವತ್ತು ಫೆಡರಲ್ ವ್ಯವಸ್ಥೆಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಆದ್ರೆ ಯಾರು ಕೂಡ ಅವಕಾಶಗಳು ಬನ್ನಿ ಕೂತ್ಕೊಳ್ಳಿ ಅಂತ ಕೊಡೋದಂತ ದೊಡ್ಡ ಮನಸ್ಸು ಇವತ್ತು ನಮ್ಮಲ್ಲಿ ಯಾರಿಲ್ಲ. ಅವರು ಕೂಡ ಹೋರಾಟ ಮಾಡಿ ನುಗ್ಗಿ ಕಿತ್ಕೋಬೇಕು. ಅಲ್ಲಿಗೆ ಬಂದು ನಿಂತಿದೆ, ನಮ್ಮ ಹಕ್ಕನ್ನ ನಾವು ಕಿತ್ಕೋಬೇಕು. ಅದಕ್ಕೇನೆ 2023 ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಇವತ್ತಿಗೆ 2 ವರ್ಷ ಆಗ್ತದೆ. KM ರಾಜಣ್ಣ ಅವರು ಸಹಕಾರ ಸಚಿವರಾದ್ಮೇಲೆ ಸಹಕಾರ ಕಾಯ್ದೆಗೆ ಅಮೆಂಡ್ಮೆಂಟ್ ತರ್ತೀವಿ. ಈಗ ಹೇಳಿದ್ರಲ್ಲ, ಈ ಗಣೇಶ್ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಆ ವಿಷಯವನ್ನ ಅಮೆಂಡ್ಮೆಂಟ್ ತರ್ತೀವಿ. ಸಹಕಾರ ಕ್ಷೇತ್ರದಲ್ಲಿ ಫೆಡರಲ್ ವ್ಯವಸ್ಥೆಯಲ್ಲಿ ಕೂಡ ಮೀಸಲಾತಿಯನ್ನು ತರಬೇಕು ಅಂತೇಳಿ ಅಸೆಂಬ್ಲಿಯಲ್ಲಿ ಮೆಜಾರಿಟಿ ಇರ್ತದೆ, ಪಾಸ್ ಆಗ್ತದೆ. ಕೌನ್ಸಿಲ್ ಅಲ್ಲಿ ಪಾಸ್ ಆಗುತ್ತೆ, ಕಿತ್ತೋಗ್ತದೆ. ಮತ್ತೆ ಅದನ್ನ ಸೆಲೆಕ್ಟ್ ಕಮಿಟಿಗೆ ಹಾಕ್ತಾರೆ. ಆ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷತೆಯನ್ನ ರಾಜಣ್ಣ ವಹಿಸಿಕೊಳ್ತಾರೆ. ಕಾನೂನು ಸಚಿವರಾದ HK ಪಾಟೀಲ್ ಅವರು ಕೂಡ ಸೆಲೆಕ್ಟ್ ಕಮಿಟಿಯಲ್ಲಿ ಇರ್ತಾರೆ. ಕೌನ್ಸಿಲ್ ಮೆಂಬರ್ಸ್ ಕೂಡ ನಾವೆಲ್ಲ ಕೂಡ ಒಂದು 7 ಜನ ಇರ್ತೀವಿ. ಅದ್ರಲ್ಲಿ ನಾನು ಕೂಡ ಒಬ್ಬ. ಯಾರು ಸಹಕಾರ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿ ಅನುಭವ ಇದ್ದು ಆ ವಿಷಯ ಚರ್ಚೆಗೆ ಬಂದಾಗ, ಕೌನ್ಸಿಲ್ ಅಲ್ಲಿ ಚರ್ಚೆಗೆ ಬಂದಾಗ ಯಾರು ಚರ್ಚೆಯಲ್ಲಿ ಭಾಗವಹಿಸಿ ಇರ್ತಾರ ಅಂತವರನ್ನ ಆಯ್ಕೆ ಮಾಡಿ 9 ಜನ ಯಾರು ಸಭಾಪತಿಗಳು ಮಾಡಿದ್ರು. ರಾಜಣ್ಣವರು, HK ಪಾಟೀಲ್ ಸೇರಿ 9 ಜನ. ನಾವು ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿ ಸುಮಾರು ಸಭೆಗಳು ನಡೆಸಿ, ಇಲ್ಲ ಕೊಡಲೇಬೇಕು, ಫೆಡರಲ್ ವ್ಯವಸ್ಥೆಯಲ್ಲಿ ಕೂಡ ಮೀಸಲಾತಿ ಅಂತ ತರಲೇಬೇಕು, ಹಿಂದುಳಿದವರಿಗೆ, ದಲಿತರಿಗೆ, ಮತ್ತೆ ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ತರಕ್ ಸಾಧ್ಯನೇ ಇಲ್ವಾ ಅಂತ ನಾವು ಬೇರೆ ಬೇರೆ ರಾಜ್ಯಗಳು ತೆಗೆದುಕೊಂಡಾಗ ತಮಿಳುನಾಡಲ್ಲಿ ತಂದಿದ್ದಾರೆ, ಆಂಧ್ರದಲ್ಲಿ ತಂದಿದ್ದಾರೆ. ಅವರು ಯಾವ ರೀತಿ ತಂದಿದ್ದಾರೆ ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡು ನಾವು ಅಂತಿಮವಾಗಿ ಅದಕ್ಕೊಂದು ರೂಪ ಕೊಟ್ಟು ಮತ್ತೆ ಕೌನ್ಸಿಲ್ ಅಲ್ಲಿ ಪ್ರೆಸೆಂಟ್ ಮಾಡಿ, ಕೌನ್ಸಿಲ್ ಅನುಮೋದನೆ ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸಿದ್ರೆ ರಾಜ್ಯಪಾಲರು ಅದಕ್ಕೆ ಸೈನ್ ಹಾಕಲಿಲ್ಲ. ಸೊ
ಸುಮಾರು ಕ್ಲಾರಿಫಿಕೇಶನ್ಸ್ ಕೇಳಿ 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 ಈಗ ನಾನು ಇಲ್ಲಿ ಕೂತ ಮೇಲೆ ಆ ವಿಚಾರ ಪ್ರಸ್ತಾಪ ಮಾಡಿದ ಮೇಲೆ ನಮ್ಮ ಅಡಿಷನಲ್ ರಿಜಿಸ್ಟ್ರಾರ್ ಇದ್ದಾರೆ ಕಲ್ಲಪ್ಪ ಅಂತ, ಅವರು ಆ ಸಭೆಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇದ್ರು, ನಮ್ಮ ದಿವಾಕರ್ ಅಂತ. ಅವ್ರಿಗೆ ನಾನು ಫೋನ್ ಮಾಡಿದೆ, ಇಲ್ಲ ಸರ್ ಅದು ಸೈನ್ ಆಗಿದೆ, ರೂಲ್ಸ್ ಫ್ರೇಮ್ ಮಾಡಬೇಕು, ಆ ಹಂತದಲ್ಲಿದೆ. ಮುಂದಿನ ದಿವಸಗಳಲ್ಲಿ ಫೆಡರಲ್ ವ್ಯವಸ್ಥೆಯಲ್ಲಿ ಕೂಡ ಮೀಸಲಾತಿಯಾದಂತಹ ಕಾನೂನು ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರ ಸಹಿಯಾಗಿ ರೂಲ್ಸ್ ಮಾಡ್ತಕ್ಕಂಥ ಹಂತದಲ್ಲಿದೆ, ಅದು ಜಾರಿಗೆ ಬರ್ತದೆ ಅಂತೇಳಿ. ಅಂದ್ರೆ ಇದು ನಮ್ಮ ಬದ್ಧತೆ. ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನ ಜಾರಿಗೆ ತಂದಿದೆ. ಇವತ್ತು MPCSಗಳಲ್ಲಿ ಮತ್ತು ಫ್ಯಾಕ್ಸ್ಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಯಾವ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಈ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಇದೆ, ಅದನ್ನು ಕೂಡ ಈ ಕಾನೂನು ತಂದಿದ್ದಾರೆ. ಫೆಡರಲ್ ಇಲ್ಲ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸದಸ್ಯ ಸ್ಥಾನಗಳು ತಂದಿದ್ದಾರೆ, ನಿರ್ದೇಶಕ ಸ್ಥಾನಗಳಿಗೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಇವತ್ತು MPCS ಫ್ಯಾಕ್ಸ್ಗಳಲ್ಲಿ ತಂದಿರ್ತಕ್ಕಂಥ ಕಾನೂನಿಗೆ ರಾಜ್ಯಪಾಲರ ಸಹಿ ಆಗಿದೆ. ಬಹುಶಃ ಒಂದು 3-4 ತಿಂಗಳಲ್ಲಿ ರೂಲ್ಸ್ ಫ್ರೇಮ್ ಮಾಡಿ ಅದು ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದು ಗಣೇಶ್ ಅವರ ಪ್ರಶ್ನೆಗೆ ಉತ್ತರ. ಇನ್ನೊಂದು ಗಂಭೀರವಾದಂತಹ ವಿಚಾರ, ನೇರವಾಗಿ ನನ್ನನ್ನೇ ಪಟ್ಟು ಮಾಡಿ ನಮ್ಮ ಗೋಪಿನಾಥ್ ಸರ್ ಅವರು ಕೆಲವು ವಿಚಾರಗಳನ್ನ ಎತ್ತಿದ್ದಾರೆ.